ಅಲ್ಲಿ ಹೋಗ್ಬಿಟ್ಟು ನಾವು KSRTC.in ಅಂತ ಟೈಪ್ ಮಾಡಬೇಕಾಗುತ್ತೆ. ಈ ರೀತಿ KSRTC.in ಅಂತ ನಾವು ಟೈಪ್ ಮಾಡಾದ್ಮೇಲೆ ನೋಡ್ಬೋದು, ನೀವು ಇಲ್ಲಿ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾವು ನೋಡ್ಬೋದು ಇಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಈಗ ಇಲ್ಲಿ ನಾವು ನಮ್ಮ ಒಂದು ಬಸ್ ಟಿಕೆಟನ್ನು ಬುಕ್ ಮಾಡಬೇಕು. ಯಾವ ರೀತಿ ನಾವು ಅಂತಂದರೆ ನೋಡ್ಬೋದು, ಇಲ್ಲಿ ಬಸ್ ಟಿಕೆಟ್ ಬುಕ್ಕಿಂಗ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಒನ್ ವೇ ರೌಂಡ್ ಟ್ರಿಪ್ ಅಂತಿದೆ, ಒನ್ ವೇ ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ನೋಡ್ಬೋದು ನೀವು ಲಿವಿಂಗ್ ಫ್ರಮ್ ಅಂತಂದರೆ ನಾವು ಎಲ್ಲಿಂದ ಬಿಡ್ತಾ ಇದ್ದೀವಿ. ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೋಸ್ಕರ ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಬೆಂಗಳೂರನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಬೆಂಗಳೂರು ಅಂತ ಟೈಪ್ ಮಾಡಿದ್ದೀನಿ, ಈ ರೀತಿ ಬರುತ್ತೆ. ಬೆಂಗಳೂರನ್ನ ಕ್ಲಿಕ್ ಮಾಡಾದ್ಮೇಲೆ ಗೋಯಿಂಗ್ ಟು, ನಾನಿಲ್ಲಿ ಒಂದು ಹುಬ್ಬಳ್ಳಿಯನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಹುಬ್ಬಳ್ಳಿ ನೋಡ್ಬೋದು ನಾವಿಲ್ಲಿ ಲೀವಿಂಗ್ ಫ್ರಮ್ ಬೆಂಗಳೂರು ಗೋಯಿಂಗ್ ಟು ಹುಬ್ಬಳ್ಳಿ. ಡೇಟ್ ಆಫ್ ಡಿಪಾರ್ಚರ್ ಕೇಳ್ತಾ ಇದೆ, ಅಂದರೆ ನೀವು ಯಾವತ್ತು ಹೋಗ್ತೀರಾ ಆ ಡೇಟು. ನಾನು ಡಿಸೆಂಬರ್ 25 ಹೋಗಬೇಕು ಅಂತ ಇದ್ದೀನಿ ಅಂದ್ಕೊಂಡು ನೋಡ್ಬೋದು ನೀವು. ವೆಡ್ನೆಸ್ಡೇ 25 ಡಿಸೆಂಬರ್ 2024ಗೆ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಇಲ್ಲಿ ಸರ್ಚ್ ಬಸ್ಸಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಸರ್ಚ್ ಬಸ್ಸಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇವಾಗ ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಬೆಂಗಳೂರು ಆ್ಯಂಡ್ ಗೋಯಿಂಗ್ ಟು ಹುಬ್ಬಳ್ಳಿ, ಜರ್ನಿ ಡೇಟ್ ಬಂದುಬಿಟ್ಟು ಡಿಸೆಂಬರ್ 25, 2024. ಇವಾಗ ನಿಮಗೆ ಆ ದಿನದಂದು ಅವೈಲೇಬಲ್ ಇರುವಂತಹ ಫಸ್ಟ್ ಆಫ್ ಆಲ್ ಎಲ್ಲ ಬಸ್ಗಳ ಲಿಸ್ಟ್ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ನೋಡ್ಬೋದು ನೀವು ಇಲ್ಲಿ ನಿಮಗೆ ಈಗ ಯಾವ ಬಸ್ಸು ಸೂಕ್ತ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಫಸ್ಟ್ ಬಸ್ ನೋಡಿ, ಇಲ್ಲಿ 8:55ಕ್ಕೆ ಬೆಂಗಳೂರನ್ನು ಬಿಡುತ್ತೆ, 4:20ಕ್ಕೆ ಹುಬ್ಬಳ್ಳಿಗೆ ಹೋಗುತ್ತೆ. ಇದು ಬಂದ್ಬಿಟ್ಟು AC ಸ್ಲೀಪರ್ ಬಸ್ಸು. ಇದು ರೇಟ್ ಬಂದುಬಿಟ್ಟು 999 ರೂಪಾಯಿ ಒಂದು ಸೀಟು. ಇನ್ನು 21 ಸೀಟು ಅವೈಲಬಲ್ ಇದೆ. ನೋಡ್ಬೋದು AC ಸ್ಲೀಪರ್ ಇದೆ, ಐರಾವತ ಕ್ಲಬ್ ಕ್ಲಾಸ್ ಇದೆ, ಮತ್ತು ಐರಾವತ ಪಲ್ಲಕ್ಕಿ ನಾನ್ AC ಸ್ಲೀಪರ್ ಇದೆ. ಸ್ಲೀಪರ್ ಬೇಕಾದವರು ಸ್ಲೀಪರ್ ಮಾಡ್ಕೋಬೋದು. AC ಸ್ಲೀಪರ್ ಇದೆ, ನಾನ್ AC ಸ್ಲೀಪರ್ ಇದೆ, ಮತ್ತು ಐರಾವತ ಇದೆ. ಇನ್ನು ಕರ್ನಾಟಕ ಸಾರಿಗೆ ಕೂಡ ಇದೆ. ಕರ್ನಾಟಕ ಸಾರಿಗೆನೂ ನೋಡ್ಬೋದು, 6:15ಕ್ಕೆ ಬೆಂಗಳೂರನ್ನ ಬಿಟ್ಟು 2:15ಕ್ಕೆ ಹುಬ್ಬಳ್ಳಿಗೆ ಹೋಗ್ತದೆ, 521 ರೂಪಾಯಿ. ಇನ್ನು 49 ಸೀಟ್ ಅವೈಲಬಲ್ ಇದೆ. ನಾನಿವಾಗ ಕರ್ನಾಟಕ ಸಾರಿಗೆನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ 4:30ಕ್ಕೆ ಬೆಂಗಳೂರು ಬಿಡುತ್ತೆ, 2 ಗಂಟೆಗೆ ಹುಬ್ಬಳ್ಳಿಗೆ ಹೋಗುತ್ತೆ. ಇದನ್ನು ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ನೋಡಿ 44 ಸೀಟ್ ಖಾಲಿ ಇದೆ. ಈಗ ಇಲ್ಲಿ ಸೆಲೆಕ್ಟ್ ಸೀಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದಕ್ಕೂ ಮುಂಚೆ ನೋಡ್ಬೋದು ನೀವು ಇಲ್ಲಿ ಡ್ರಾಪಿಂಗ್ ಪಾಯಿಂಟ್ಸು, ಬೋರ್ಡಿಂಗ್ ಪಾಯಿಂಟ್ಸ್ ಬಂದ್ಬಿಟ್ಟು ನಿಮಗೆ ಕೆಂಪೇಗೌಡ ಬಸ್ ಟರ್ಮಿನಲ್ 1, ನವರಂಗ ಪಾರ್ಕು, ಯಶವಂತಪುರ ಗೋವರ್ಧನ ಥಿಯೇಟರು, ಗೊರಗುಂಟೆಪಾಳ್ಯ ಇದೆ, ಮತ್ತು ಜಾಲಹಳ್ಳಿ ಕ್ರಾಸ್ ಇದೆ, ನೆಲಮಂಗಲ ಇದೆ. ಇಷ್ಟು ನಿಮಗೆ ಇಲ್ಲಿ ಯಾವ ಪ್ಲೇಸಲ್ಲಾದರೂ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಹತ್ಕೋಬೋದು. ಇನ್ನು ಡ್ರಾಪಿಂಗ್ ಪಾಯಿಂಟ್ಸ್ ಬಂದ್ಬಿಟ್ಟು ಹುಬ್ಳಿ ಬಸ್ ಸ್ಟಾಪು, ಅದು 2 ಗಂಟೆಗೆ. ಯಾವ ಸಿಟೀಸ್ ಮೇಲೆ ಹೋಗುತ್ತೆ ಅಂದರೆ ಇದು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಈ ಮಾರ್ಗವಾಗಿ ಅಥಣಿಗೆ ಹೋಗೋ ಬಸ್ ಇದು. ಇವಾಗ ನೋಡಿ ಬಸ್ ಪಿಕ್ಚರ್ ಕೂಡ ಕೊಟ್ಟಿರ್ತಾರೆ. ನೋಡ್ಬೋದು ನೀವು ಆ ಬಸ್ನ ಪಿಕ್ಚರ್ ಈ ರೀತಿ ಇದೆ. ಸೀಟ್ಸು ನಮ್ಮ KSRTC ಬಸ್ ಇದು, ನಾರ್ಮಲ್ ಬಸ್ಸು. ನಾನು ಅದನ್ನೇ ಚೂಸ್ ಮಾಡಿರೋದು. ಈ ರೀತಿ ಇರುತ್ತೆ ಬಸ್ಸು ಅನ್ನೋದನ್ನ ಇಮೇಜ್ ಕೂಡ ಕೊಟ್ಟಿರ್ತಾರೆ. ಇವಾಗ ನಾನಿಲ್ಲಿ ಸೆಲೆಕ್ಟ್ ಸೀಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಲೆಕ್ಟ್ ಸೀಟ್ಸ್ ಮೇಲೆ ನೋಡ್ಬೋದು ಇದು ಸೀಟರ್ ಸೈಡು, ಇದು 2 ಸೀಟ್ಸ್ ಇರೋದು, ಇದು 3 ಸೀಟ್ಸ್ ಇರೋದು. ಇವಾಗ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಅಂದಾಗ ನಾನಿಲ್ಲಿ ವಿಂಡೋ ಸೀಟ್ನ ಚೂಸ್ ಮಾಡ್ತಾಯಿದ್ದೀನಿ. 25 ಸೀಟ್ಸ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. 25 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಈ ಸೀಟು ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಬೋರ್ಡಿಂಗ್ ಪಾಯಿಂಟ್ ಯಾವುದು ಅಂತ ಕೇಳ್ತಾ ಇದೆ. ನಾನು ಕೆಂಪೇಗೌಡ ಬಸ್ ಟರ್ಮಿನಲ್ 1 ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸೆಲೆಕ್ಟ್ ಡ್ರಾಪಿಂಗ್ ಪಾಯಿಂಟು ಹುಬ್ಬಳ್ಳಿನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡ್ಬೋದು ಗ್ರ್ಯಾಂಡ್ ಟೋಟಲ್ 521 ರೂಪೀಸ್ ಬಂದಿದೆ. ಶೋ ಡೀಟೇಲ್ಸ್ ಹೊಡೆದ್ರೆ ನಿಮಗೆ 521 ಯಾವ ರೀತಿ ಆಗುತ್ತೆ ಅಂದರೆ ನೋಡಿ, ಮೂಲ ದರ 426 ರೂಪಾಯಿ, ಯಾವುದೇ ರಿಯಾಯಿತಿ ಇಲ್ಲ. ಇತರೆ ಶುಲ್ಕಗಳು 95 ರೂಪಾಯಿ. ಅಂದರೆ ಅದರಲ್ಲಿ ನೋಡಿ ರಿಸರ್ವೇಷನ್ ಫೀಸ್ 20 ರೂಪಾಯಿ ಇರುತ್ತೆ, ಮತ್ತು ಯೂಸರ್ ಫೀಸು 73 ಇರುತ್ತೆ. ಅಂದರೆ ಟೋಟಲ್ ಆಗಿ 521 ರೂಪಾಯಿ ಆಗುತ್ತೆ. ಈಗ ಪ್ರೈವೇಟ್ ಪ್ಯಾಸೆಂಜರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೈವೇಟ್ ಪ್ಯಾಸೆಂಜರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಕಂಟಿನ್ಯೂ ಆಸ್ ಎ ಗೆಸ್ಟ್ ಲಾಗಿನ್ ಅಂತ ಬರುತ್ತೆ. ಸೊ ನಾವು ಕಂಟಿನ್ಯೂ ಆಸ್ ಎ ಗೆಸ್ಟ್ನೇ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ. ನಾನೀಗ ಯಾವುದೋ ಒಂದು ಮೊಬೈಲ್ ನಂಬರ್ ಹಾಕ್ತಾಯಿದ್ದೀನಿ. ಓಕೆ, ಮೊಬೈಲ್ ನಂಬರ್ನ ಎಂಟರ್ ಮಾಡಾದ್ಮೇಲೆ ಒಂದು ಇಮೇಲ್ ID ನ ಎಂಟರ್ ಮಾಡ್ತೀನಿ. ಈಗ ನಿಮ್ಮ ಒಂದು ಇಮೇಲ್ ID ಎಂಟರ್ನ ಮಾಡಬೇಕು.
ಈಗ ನೋಡ್ಬೋದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಎಂಟರ್ ಮಾಡಾದ್ಮೇಲೆ ಪ್ರೊಸೀಡ್ ಟು ಪ್ಯಾಸೆಂಜರ್ ಡೀಟೇಲ್ ಆ್ಯಸ್ ಎ ಗೆಸ್ಟ್ ಯೂಸರ್ ಅಲ್ಲಿ ಹೋಗ್ಬಿಟ್ಟು ನಾವು KSRTC.in ಅಂತ ಟೈಪ್ ಮಾಡಬೇಕಾಗುತ್ತೆ. ಈ ರೀತಿ KSRTC.in ಅಂತ ನಾವು ಟೈಪ್ ಮಾಡಾದ್ಮೇಲೆ ನೋಡ್ಬೋದು ನೀವು ಇಲ್ಲಿ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾವು ನೋಡ್ಬೋದು ಇಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಈಗ ಇಲ್ಲಿ ನಾವು ನಮ್ಮ ಒಂದು ಬಸ್ ಟಿಕೆಟನ್ನು ಬುಕ್ ಮಾಡಬೇಕು. ಯಾವ ರೀತಿ ನಾವು ಅಂತಂದರೆ ನೋಡ್ಬೋದು ಇಲ್ಲಿ ಬಸ್ ಟಿಕೆಟ್ ಬುಕ್ಕಿಂಗ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಒನ್ ವೇ ರೌಂಡ್ ಟ್ರಿಪ್ ಅಂತಿದೆ, ಒನ್ ವೇ ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ನೋಡ್ಬೋದು ನೀವು ಲಿವಿಂಗ್ ಫ್ರಮ್ ಅಂತಂದರೆ ನಾವು ಎಲ್ಲಿಂದ ಬಿಡ್ತಾ ಇದ್ದೀವಿ. ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೋಸ್ಕರ ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಬೆಂಗಳೂರನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಬೆಂಗಳೂರು ಅಂತ ಟೈಪ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ. ಬೆಂಗಳೂರನ್ನ ಕ್ಲಿಕ್ ಮಾಡಾದ್ಮೇಲೆ ಗೋಯಿಂಗ್ ಟು ನಾನಿಲ್ಲಿ ಒಂದು ಹುಬ್ಬಳ್ಳಿಯನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಹುಬ್ಬಳ್ಳಿ ನೋಡ್ಬೋದು ನಾವಿಲ್ಲಿ ಲೀವಿಂಗ್ ಫ್ರಮ್ ಬೆಂಗಳೂರು ಗೋಯಿಂಗ್ ಟು ಹುಬ್ಬಳ್ಳಿ. ಡೇಟ್ ಆಫ್ ಡಿಪಾರ್ಚರ್ ಕೇಳ್ತಾ ಇದೆ, ಅಂದರೆ ನೀವು ಯಾವತ್ತು ಹೋಗ್ತೀರಾ ಆ ಡೇಟು. ನಾನು ಡಿಸೆಂಬರ್ 25ಕ್ಕೆ ಹೋಗಬೇಕು ಅಂತ ಇದ್ದೀನಿ ಅಂದ್ಕೊಂಡು ನೋಡ್ಬೋದು ನೀವು ವೆಡ್ನೆಸ್ಡೇ 25 ಡಿಸೆಂಬರ್ 2024ಗೆ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಇಲ್ಲಿ ಸರ್ಚ್ ಬಸ್ಸಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಸರ್ಚ್ ಬಸ್ಸಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇವಾಗ ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಬೆಂಗಳೂರು ಆ್ಯಂಡ್ ಗೋಯಿಂಗ್ ಟು ಹುಬ್ಬಳ್ಳಿ, ಜರ್ನಿ ಡೇಟ್ ಬಂದುಬಿಟ್ಟು ಡಿಸೆಂಬರ್ 25, 2024. ಇವಾಗ ನಿಮಗೆ ಆ ದಿನದಂದು ಅವೈಲೇಬಲ್ ಇರುವಂತಹ ಫಸ್ಟ್ ಆಫ್ ಆಲ್ ಎಲ್ಲ ಬಸ್ಗಳ ಲಿಸ್ಟ್ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ನೋಡ್ಬೋದು ನೀವು ಇಲ್ಲಿ ನಿಮಗೆ ಈಗ ಯಾವ ಬಸ್ಸು ಸೂಕ್ತ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಫಸ್ಟ್ ಬಸ್ ನೋಡಿ ಇಲ್ಲಿ 8:55ಕ್ಕೆ ಬೆಂಗಳೂರನ್ನು ಬಿಡುತ್ತೆ, 4:20ಕ್ಕೆ ಹುಬ್ಬಳ್ಳಿಗೆ ಹೋಗುತ್ತೆ. ಇದು ಬಂದ್ಬಿಟ್ಟು AC ಸ್ಲೀಪರ್ ಬಸ್ಸು. ಇದು ರೇಟ್ ಬಂದುಬಿಟ್ಟು 999 ರೂಪಾಯಿ ಒಂದು ಸೀಟು. ಇನ್ನು 21 ಸೀಟು ಅವೈಲಬಲ್ ಇದೆ. ನೋಡ್ಬೋದು AC ಸ್ಲೀಪರ್ ಇದೆ, ಐರಾವತ ಕ್ಲಬ್ ಕ್ಲಾಸ್ ಇದೆ, ಮತ್ತು ಐರಾವತ ಪಲ್ಲಕ್ಕಿ ನಾನ್ AC ಸ್ಲೀಪರ್ ಇದೆ. ಸ್ಲೀಪರ್ ಬೇಕಾದವರು ಸ್ಲೀಪರ್ ಮಾಡ್ಕೋಬೋದು. AC ಸ್ಲೀಪರ್ ಇದೆ, ನಾನ್ AC ಸ್ಲೀಪರ್ ಇದೆ, ಮತ್ತು ಐರಾವತ ಇದೆ. ಇನ್ನು ಕರ್ನಾಟಕ ಸಾರಿಗೆ ಕೂಡ ಇದೆ. ಕರ್ನಾಟಕ ಸಾರಿಗೆನೂ ನೋಡ್ಬೋದು 6:15ಕ್ಕೆ ಬೆಂಗಳೂರನ್ನ ಬಿಟ್ಟು 2:15ಕ್ಕೆ ಹುಬ್ಬಳ್ಳಿಗೆ ಹೋಗ್ತದೆ, 521 ರೂಪಾಯಿ. ಇನ್ನು 49 ಸೀಟ್ ಅವೈಲೇಬಲ್ ಇದೆ. ನಾನಿವಾಗ ಕರ್ನಾಟಕ ಸಾರಿಗೆನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ 4:30ಕ್ಕೆ ಬೆಂಗಳೂರು ಬಿಡುತ್ತೆ, 2 ಗಂಟೆಗೆ ಹುಬ್ಬಳ್ಳಿಗೆ ಹೋಗುತ್ತೆ. ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ನೋಡಿ 44 ಸೀಟ್ ಖಾಲಿ ಇದೆ. ಇನ್ನು ಈಗ ಇಲ್ಲಿ ಸೆಲೆಕ್ಟ್ ಸೀಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದಕ್ಕೂ ಮುಂಚೆ ನೋಡ್ಬೋದು ನೀವು ಇಲ್ಲಿ ಡ್ರಾಪಿಂಗ್ ಪಾಯಿಂಟ್ಸು, ಬೋರ್ಡಿಂಗ್ ಪಾಯಿಂಟ್ಸ್ ಬಂದ್ಬಿಟ್ಟು ನಿಮಗೆ ಕೆಂಪೇಗೌಡ ಬಸ್ ಟರ್ಮಿನಲ್ 1, ನವರಂಗ ಪಾರ್ಕು, ಯಶವಂತಪುರ ಗೋವರ್ಧನ ಥಿಯೇಟರು, ಗೊರಗುಂಟೆಪಾಳ್ಯ ಇದೆ, ಮತ್ತು ಜಾಲಹಳ್ಳಿ ಕ್ರಾಸ್ ಇದೆ, ನೆಲಮಂಗಲ ಇದೆ. ಇಷ್ಟು ನಿಮಗೆ ಇಲ್ಲಿ ಯಾವ ಪ್ಲೇಸಲ್ಲಾದರೂ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಹತ್ಕೋಬೋದು. ಇನ್ನು ಡ್ರಾಪಿಂಗ್ ಪಾಯಿಂಟ್ಸ್ ಬಂದ್ಬಿಟ್ಟು ಹುಬ್ಳಿ ಬಸ್ ಸ್ಟಾಪು, ಅದು 2 ಗಂಟೆಗೆ. ಯಾವ ಸಿಟೀಸ್ ಮೇಲೆ ಹೋಗುತ್ತೆ ಅಂದರೆ ಇದು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಈ ಮಾರ್ಗವಾಗಿ ಅಥಣಿಗೆ ಹೋಗೋ ಬಸ್ ಇದು. ಇವಾಗ ನೋಡಿ ಬಸ್ ಪಿಕ್ಚರ್ ಕೂಡ ಕೊಟ್ಟಿರ್ತಾರೆ. ನೋಡ್ಬೋದು ನೀವು ಆ ಬಸ್ನ ಪಿಕ್ಚರ್ ಈ ರೀತಿ ಇದೆ. ಸೀಟ್ಸು ನಮ್ಮ KSRTC ಬಸ್ ಇದು ನಾರ್ಮಲ್ ಬಸ್ಸು. ನಾನು ಅದನ್ನೇ ಚೂಸ್ ಮಾಡಿರೋದು. ಈ ರೀತಿ ಇರುತ್ತೆ ಬಸ್ಸು ಅನ್ನೋದನ್ನ ಇಮೇಜ್ ಕೂಡ ಕೊಟ್ಟಿರ್ತಾರೆ. ಇವಾಗ ನಾನಿಲ್ಲಿ ಸೆಲೆಕ್ಟ್ ಸೀಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಲೆಕ್ಟ್ ಸೀಟ್ಸ್ ಮೇಲೆ ನೋಡ್ಬೋದು ಇದು ಸೀಟರ್ ಸೈಡು. ಇದು ಟೂ ಸೀಟ್ಸ್ ಇರೋದು, 3 ಸೀಟ್ಸ್ ಇರೋದು. ಇವಾಗ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಅಂದಾಗ ನಾನಿಲ್ಲಿ ವಿಂಡೋ ಸೀಟ್ನ ಚೂಸ್ ಮಾಡ್ತಾಯಿದ್ದೀನಿ. 25 ಸೀಟ್ಸ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. 25 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಈ ಸೀಟು ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಬೋರ್ಡಿಂಗ್ ಪಾಯಿಂಟ್ ಯಾವುದು ಅಂತ ಕೇಳ್ತಾ ಇದೆ. ನಾನು ಕೆಂಪೇಗೌಡ ಬಸ್ ಟರ್ಮಿನಲ್ 1 ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸೆಲೆಕ್ಟ್ ಡ್ರಾಪಿಂಗ್ ಪಾಯಿಂಟು ಹುಬ್ಬಳ್ಳಿನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡ್ಬೋದು ಗ್ರ್ಯಾಂಡ್ ಟೋಟಲ್ 521 ರೂಪೀಸ್ ಬಂದಿದೆ. ಶೋ ಡೀಟೇಲ್ಸ್ ಹೊಡೆದ್ರೆ ನಿಮಗೆ 521 ಯಾವ ರೀತಿ ಆಗುತ್ತೆ ಅಂದರೆ ನೋಡಿ, ಮೂಲ ದರ 426 ರೂಪಾಯಿ, ಯಾವುದೇ ರಿಯಾಯಿತಿ ಇಲ್ಲ. ಇತರೆ ಶುಲ್ಕಗಳು 95 ರೂಪಾಯಿ. ಅಂದರೆ ಅದರಲ್ಲಿ ನೋಡಿ ರಿಸರ್ವೇಷನ್ ಫೀಸ್ 20 ರೂಪಾಯಿ ಇರುತ್ತೆ, ಮತ್ತು ಯೂಸರ್ ಫೀಸು 73 ಇರುತ್ತೆ. ಅದು ಟೋಟಲ್ ಆಗಿ 521 ರೂಪಾಯಿ ಆಗುತ್ತೆ. ಈಗ ಪ್ರೈವೇಟ್ ಪ್ಯಾಸೆಂಜರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೈವೇಟ್ ಪ್ಯಾಸೆಂಜರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಕಂಟಿನ್ಯೂ ಆಸ್ ಎ ಗೆಸ್ಟ್ ಲಾಗಿನ್ ಅಂತ ಬರುತ್ತೆ. ಸೊ ನಾವು ಕಂಟಿನ್ಯೂ ಆಸ್ ಎ ಗೆಸ್ಟ್ನೇ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ. ನಾನೀಗ ಯಾವುದೋ ಒಂದು ಮೊಬೈಲ್ ನಂಬರ್ ಹಾಕ್ತಾಯಿದ್ದೀನಿ. ಓಕೆ, ಮೊಬೈಲ್ ನಂಬರ್ನ ಎಂಟರ್ ಮಾಡಾದ್ಮೇಲೆ ಒಂದು ಇಮೇಲ್ ಐ ಡಿನ ಎಂಟರ್ ಮಾಡ್ತೀನಿ. ಈಗ
ನಿಮ್ಮ ಒಂದು ಇಮೇಲ್ ಐ ಡಿ ಎಂಟರ್ನ ಮಾಡಬೇಕು. ಈಗ ನೋಡ್ಬೋದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಎಂಟರ್ ಮಾಡಾದ್ಮೇಲೆ ಪ್ರೊಸೀಡ್ ಟು ಪ್ಯಾಸೆಂಜರ್ ಡೀಟೇಲ್ ಆ್ಯಸ್ ಎ ಗೆಸ್ಟ್ ಯೂಸರ್ ಅಲ್ಲಿ ಹೋಗ್ಬಿಟ್ಟು ನಾವು KSRTC.in ಅಂತ ಟೈಪ್ ಮಾಡಬೇಕಾಗುತ್ತೆ. ಈ ರೀತಿ KSRTC.in ಅಂತ ನಾವು ಟೈಪ್ ಮಾಡಾದ್ಮೇಲೆ ನೋಡ್ಬೋದು ನೀವು ಇಲ್ಲಿ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾವು ನೋಡ್ಬೋದು ಇಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಈಗ ಇಲ್ಲಿ ನಾವು ನಮ್ಮ ಒಂದು ಬಸ್ ಟಿಕೆಟನ್ನು ಬುಕ್ ಮಾಡಬೇಕು. ಯಾವ ರೀತಿ ನಾವು ಅಂತಂದರೆ ನೋಡ್ಬೋದು ಇಲ್ಲಿ ಬಸ್ ಟಿಕೆಟ್ ಬುಕ್ಕಿಂಗ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಒನ್ ವೇ ರೌಂಡ್ ಟ್ರಿಪ್ ಅಂತಿದೆ, ಒನ್ ವೇ ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ನೋಡ್ಬೋದು ನೀವು ಲಿವಿಂಗ್ ಫ್ರಮ್ ಅಂತಂದರೆ ನಾವು ಎಲ್ಲಿಂದ ಬಿಡ್ತಾ ಇದ್ದೀವಿ. ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೋಸ್ಕರ ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಬೆಂಗಳೂರನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಬೆಂಗಳೂರು ಅಂತ ಟೈಪ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ. ಬೆಂಗಳೂರನ್ನ ಕ್ಲಿಕ್ ಮಾಡಾದ್ಮೇಲೆ ಗೋಯಿಂಗ್ ಟು ನಾನಿಲ್ಲಿ ಒಂದು ಹುಬ್ಬಳ್ಳಿಯನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಹುಬ್ಬಳ್ಳಿ ನೋಡ್ಬೋದು ನಾವಿಲ್ಲಿ ಲೀವಿಂಗ್ ಫ್ರಮ್ ಬೆಂಗಳೂರು ಗೋಯಿಂಗ್ ಟು ಹುಬ್ಬಳ್ಳಿ. ಡೇಟ್ ಆಫ್ ಡಿಪಾರ್ಚರ್ ಕೇಳ್ತಾ ಇದೆ, ಅಂದರೆ ನೀವು ಯಾವತ್ತು ಹೋಗ್ತೀರಾ ಆ ಡೇಟು. ನಾನು ಡಿಸೆಂಬರ್ 25 ಹೋಗಬೇಕು ಅಂತ ಇದ್ದೀನಿ ಅಂದ್ಕೊಂಡು ನೋಡ್ಬೋದು ನೀವು ವೆಡ್ನೆಸ್ಡೇ 25 ಡಿಸೆಂಬರ್ 2024ಗೆ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಇಲ್ಲಿ ಸರ್ಚ್ ಬಸ್ಸಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಸರ್ಚ್ ಬಸ್ಸಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇವಾಗ ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಬೆಂಗಳೂರು ಆ್ಯಂಡ್ ಗೋಯಿಂಗ್ ಟು ಹುಬ್ಬಳ್ಳಿ, ಜರ್ನಿ ಡೇಟ್ ಬಂದುಬಿಟ್ಟು ಡಿಸೆಂಬರ್ 25, 2024. ಇವಾಗ ನಿಮಗೆ ಆ ದಿನದಂದು ಅವೈಲೇಬಲ್ ಇರುವಂತಹ ಫಸ್ಟ್ ಆಫ್ ಆಲ್ ಎಲ್ಲ ಬಸ್ಗಳ ಲಿಸ್ಟ್ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ನೋಡ್ಬೋದು ನೀವು ಇಲ್ಲಿ ನಿಮಗೆ ಈಗ ಯಾವ ಬಸ್ಸು ಸೂಕ್ತ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಫಸ್ಟ್ ಬಸ್ ನೋಡಿ ಇಲ್ಲಿ 8:55ಕ್ಕೆ ಬೆಂಗಳೂರನ್ನು ಬಿಡುತ್ತೆ, 4:20ಕ್ಕೆ ಹುಬ್ಬಳ್ಳಿಗೆ ಹೋಗುತ್ತೆ. ಇದು ಬಂದ್ಬಿಟ್ಟು AC ಸ್ಲೀಪರ್ ಬಸ್ಸು. ಇದು ರೇಟ್ ಬಂದುಬಿಟ್ಟು 999 ರೂಪಾಯಿ ಒಂದು ಸೀಟು. ಇನ್ನು 21 ಸೀಟು ಅವೈಲಬಲ್ ಇದೆ. ನೋಡ್ಬೋದು AC ಸ್ಲೀಪರ್ ಇದೆ, ಐರಾವತ ಕ್ಲಬ್ ಕ್ಲಾಸ್ ಇದೆ, ಮತ್ತು ಐರಾವತ ಪಲ್ಲಕ್ಕಿ ನಾನ್ AC ಸ್ಲೀಪರ್ ಇದೆ. ಸ್ಲೀಪರ್ ಬೇಕಾದವರು ಸ್ಲೀಪರ್ ಮಾಡ್ಕೋಬೋದು. AC ಸ್ಲೀಪರ್ ಇದೆ, ನಾನ್ AC ಸ್ಲೀಪರ್ ಇದೆ, ಮತ್ತು ಐರಾವತ ಇದೆ. ಇನ್ನು ಕರ್ನಾಟಕ ಸಾರಿಗೆ ಕೂಡ ಇದೆ. ಕರ್ನಾಟಕ ಸಾರಿಗೆನೂ ನೋಡ್ಬೋದು 6:15ಕ್ಕೆ ಬೆಂಗಳೂರನ್ನ ಬಿಟ್ಟು 2:15ಕ್ಕೆ ಹುಬ್ಬಳ್ಳಿಗೆ ಹೋಗ್ತದೆ, 521 ರೂಪಾಯಿ. ಇನ್ನು 49 ಸೀಟ್ ಅವೈಲಬಲ್ ಇದೆ. ನಾನಿವಾಗ ಕರ್ನಾಟಕ ಸಾರಿಗೆನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ 4:30ಕ್ಕೆ ಬೆಂಗಳೂರು ಬಿಡುತ್ತೆ, 2 ಗಂಟೆಗೆ ಹುಬ್ಬಳ್ಳಿಗೆ ಹೋಗುತ್ತೆ. ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ನೋಡಿ 44 ಸೀಟ್ ಖಾಲಿ ಇದೆ. ಇನ್ನು ಈಗ ಇಲ್ಲಿ ಸೆಲೆಕ್ಟ್ ಸೀಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದಕ್ಕೂ ಮುಂಚೆ ನೋಡ್ಬೋದು ನೀವು ಇಲ್ಲಿ ಡ್ರಾಪಿಂಗ್ ಪಾಯಿಂಟ್ಸು, ಬೋರ್ಡಿಂಗ್ ಪಾಯಿಂಟ್ಸ್ ಬಂದ್ಬಿಟ್ಟು ನಿಮಗೆ ಕೆಂಪೇಗೌಡ ಬಸ್ ಟರ್ಮಿನಲ್ 1, ನವರಂಗ ಪಾರ್ಕು, ಯಶವಂತಪುರ ಗೋವರ್ಧನ ಥಿಯೇಟರು, ಗೊರಗುಂಟೆಪಾಳ್ಯ ಇದೆ, ಮತ್ತು ಜಾಲಹಳ್ಳಿ ಕ್ರಾಸ್ ಇದೆ, ನೆಲಮಂಗಲ ಇದೆ. ಇಷ್ಟು ನಿಮಗೆ ಇಲ್ಲಿ ಯಾವ ಪ್ಲೇಸಲ್ಲಾದರೂ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಹತ್ಕೋಬೋದು. ಇನ್ನು ಡ್ರಾಪಿಂಗ್ ಪಾಯಿಂಟ್ಸ್ ಬಂದ್ಬಿಟ್ಟು ಹುಬ್ಳಿ ಬಸ್ ಸ್ಟಾಪು, ಅದು 2 ಗಂಟೆಗೆ. ಯಾವ ಸಿಟೀಸ್ ಮೇಲೆ ಹೋಗುತ್ತೆ ಅಂದರೆ ಇದು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಈ ಮಾರ್ಗವಾಗಿ ಅಥಣಿಗೆ ಹೋಗೋ ಬಸ್ ಇದು. ಇವಾಗ ನೋಡಿ ಬಸ್ ಪಿಕ್ಚರ್ ಕೂಡ ಕೊಟ್ಟಿರ್ತಾರೆ. ನೋಡ್ಬೋದು ನೀವು ಆ ಬಸ್ನ ಪಿಕ್ಚರ್ ಈ ರೀತಿ ಇದೆ. ಸೀಟ್ಸು ನಮ್ಮ KSRTC ಬಸ್ ಇದು ನಾರ್ಮಲ್ ಬಸ್ಸು. ನಾನು ಅದನ್ನೇ ಚೂಸ್ ಮಾಡಿರೋದು. ಈ ರೀತಿ ಇರುತ್ತೆ ಬಸ್ಸು ಅನ್ನೋದನ್ನ ಇಮೇಜ್ ಕೂಡ ಕೊಟ್ಟಿರ್ತಾರೆ. ಇವಾಗ ನಾನಿಲ್ಲಿ ಸೆಲೆಕ್ಟ್ ಸೀಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಲೆಕ್ಟ್ ಸೀಟ್ಸ್ ಮೇಲೆ ನೋಡ್ಬೋದು ಇದು ಸೀಟರ್ ಸೈಡು. ಇದು ಟೂ ಸೀಟ್ಸ್ ಇರೋದು, 3 ಸೀಟ್ಸ್ ಇರೋದು. ಇವಾಗ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಅಂದಾಗ ನಾನಿಲ್ಲಿ ವಿಂಡೋ ಸೀಟ್ನ ಚೂಸ್ ಮಾಡ್ತಾಯಿದ್ದೀನಿ. 25 ಸೀಟ್ಸ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. 25 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಈ ಸೀಟು ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಬೋರ್ಡಿಂಗ್ ಪಾಯಿಂಟ್ ಯಾವುದು ಅಂತ ಕೇಳ್ತಾ ಇದೆ. ನಾನು ಕೆಂಪೇಗೌಡ ಬಸ್ ಟರ್ಮಿನಲ್ 1 ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸೆಲೆಕ್ಟ್ ಡ್ರಾಪಿಂಗ್ ಪಾಯಿಂಟು ಹುಬ್ಬಳ್ಳಿನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡ್ಬೋದು ಗ್ರ್ಯಾಂಡ್ ಟೋಟಲ್ 521 ರೂಪೀಸ್ ಬಂದಿದೆ. ಶೋ ಡೀಟೇಲ್ಸ್ ಹೊಡೆದ್ರೆ ನಿಮಗೆ 521 ಯಾವ ರೀತಿ ಆಗುತ್ತೆ ಅಂದರೆ ನೋಡಿ, ಮೂಲ ದರ 426 ರೂಪಾಯಿ, ಯಾವುದೇ ರಿಯಾಯಿತಿ ಇಲ್ಲ. ಇತರೆ ಶುಲ್ಕಗಳು 95 ರೂಪಾಯಿ. ಅಂದರೆ ಅದರಲ್ಲಿ ನೋಡಿ ರಿಸರ್ವೇಷನ್ ಫೀಸ್ 20 ರೂಪಾಯಿ ಇರುತ್ತೆ, ಮತ್ತು ಯೂಸರ್ ಫೀಸು 73 ಇರುತ್ತೆ. ಅಂದರೆ ಟೋಟಲ್ ಆಗಿ 521 ರೂಪಾಯಿ ಆಗುತ್ತೆ. ಈಗ ಪ್ರೈವೇಟ್ ಪ್ಯಾಸೆಂಜರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೈವೇಟ್ ಪ್ಯಾಸೆಂಜರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಕಂಟಿನ್ಯೂ ಆಸ್ ಎ ಗೆಸ್ಟ್ ಲಾಗಿನ್ ಅಂತ ಬರುತ್ತೆ. ಸೊ ನಾವು ಕಂಟಿನ್ಯೂ ಆಸ್ ಎ ಗೆಸ್ಟ್ನೇ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ. ನಾನೀಗ ಯಾವುದೋ ಒಂದು ಮೊಬೈಲ್ ನಂಬರ್ ಹಾಕ್ತಾಯಿದ್ದೀನಿ.
ಓಕೆ, ಮೊಬೈಲ್ ನಂಬರ್ನ ಎಂಟರ್ ಮಾಡಾದ್ಮೇಲೆ ಒಂದು ಇಮೇಲ್ ಐ ಡಿನ ಎಂಟರ್ ಮಾಡ್ತೀನಿ. ಈಗ ನಿಮ್ಮ ಒಂದು ಇಮೇಲ್ ಐ ಡಿ ಎಂಟರ್ನ ಮಾಡಬೇಕು. ಈಗ ನೋಡ್ಬೋದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಎಂಟರ್ ಮಾಡಾದ್ಮೇಲೆ ಪ್ರೊಸೀಡ್ ಟು ಪ್ಯಾಸೆಂಜರ್ ಡೀಟೇಲ್ ಆಸ್ ಎ ಗೆಸ್ಟ್ ಯೂಸರ್. ಪ್ರೊಸೀಡ್ ಟು ಪ್ಯಾಸೆಂಜರ್ ಡೀಟೇಲ್ ಆಸ್ ಎ ಗೆಸ್ಟ್ ಯೂಸರ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೇಮ್ ಬರುತ್ತೆ. ನೇಮ್ ಬಂದಮೇಲೆ ಐ ಡಿ ಕಾರ್ಡ್ ನಂಬರ್ ಹಾಕ್ತೀನಿ. ಇದೆಲ್ಲ ಹಾಕಿದ ಮೇಲೆ ಜನರಲ್ ಪಬ್ಲಿಕ್ ಐ ಡಿ ಕಾರ್ಡ್ ನಂಬರ್ನ ನನಗೆ ಆಧಾರ್ ಅಂತ ಬಂದು ಐ ಡಿ ಕಾರ್ಡ್ ನಂಬರ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ನ ಕೂಡ ಎಂಟರ್ ಮಾಡಾದ್ಮೇಲೆ ಪ್ರೊಸೀಡ್ ಟು ಚೆಕ್ಔಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಪ್ರೊಸೀಡ್ ಟು ಚೆಕ್ಔಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ರಿವ್ಯೂ ಬುಕ್ಕಿಂಗ್ ಪೇಜ್ ಬರುತ್ತೆ. ಈ ರಿವ್ಯೂ ಬುಕ್ಕಿಂಗ್ ಪೇಜಲ್ಲಿ ನೋಡ್ಬೋದು ನೀವು ಯಾವತ್ತು ಡೇಟ್ ಆಫ್ ಜರ್ನಿ ಇದೆ, ಸ್ಟಾರ್ಟ್ ಪ್ಲೇಸು, ಬೋರ್ಡಿಂಗ್ ಪಾಯಿಂಟು ಬಂದ್ಬಿಟ್ಟು ಕೆಂಪೇಗೌಡ ಬಸ್ ಟರ್ಮಿನಲ್ ಏನಿದೆ, ಟೋಟಲ್ ಸೀಟ್ಸು, ಡಿಪಾರ್ಚರ್ ಟೈಮು ಮತ್ತು ಕ್ಲಾಸ್ ಆಫ್ ಸರ್ವಿಸ್ ನೋಡ್ಬೋದು. ಇಲ್ಲಿ ಕರ್ನಾಟಕ ಸಾರಿಗೆ. ನಾವಿಲ್ಲಿ ಏನಾದ್ರು ಸ್ಲೀಪರ್ ಸೆಲೆಕ್ಟ್ನ ಸ್ಲೀಪರ್ ಬರುತ್ತೆ, ಐರಾವತ ಮಾಡಿದರೆ ಐರಾವತ ಬರುತ್ತೆ. ಎಂಡ್ ಪ್ಲೇಸು ಹುಬ್ಬಳ್ಳಿ, ಅಲೈಟಿಂಗ್ ಪಾಯಿಂಟ್ ಕೂಡ ಹುಬ್ಬಳ್ಳಿ ಇರುತ್ತೆ. ಸೀಟ್ ನಂಬರ್ 25. ಇವಾಗ ನೋಡ್ಬೋದು ಇಲ್ಲಿ ಫೇರ್ ಬ್ರೇಕಪ್ ಎಷ್ಟಿದೆ ಅಂತ ನೋಡಿ. ಒರಿಜಿನಲ್ ಬೇಸ್ ಪ್ರೈಸ್ 426 ರೂಪಾಯಿ ಇದೆ. ಕನ್ಸೆಷನ್ ಅಮೌಂಟ್ ಏನಿಲ್ಲ. ಲೀವ್ ಇಸ್ ಒಂದು 95. ಇಟ್ ಇನ್ಕ್ಲೂಡ್ಸ್ ರಿಸರ್ವೇಷನ್ ಫೀಸು ಮತ್ತು ಯೂಸರ್ ಫೀಸು ಸೇರಿಸಿ 521 ರೂಪಾಯಿ ಬಂದಿರುತ್ತೆ. ಇವಾಗ ನೋಡಿ ಈ ಕಡೆ ಬರ್ಬೋದು ನೀವು. ಇಲ್ಲಿ ಸೆಲೆಕ್ಟ್ ಪೇಮೆಂಟ್ ಗೇಟ್ವೇ ಇದೆ. ಇಲ್ಲಿ ಐ ಅಗ್ರಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ನೋಡ್ಬೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬೇಕಾದ್ರೆ ಓದ್ಕೊಳ್ಳಿ. ಪ್ರೊಸೀಡ್ ಟು ಪೇ. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡ್ಬೋದು ನೀವು ಇಲ್ಲಿ UPI ಮುಖಾಂತರ ನೀವು ಪೇ ಮಾಡ್ಬೋದು, ಕಾರ್ಡ್ಸ್ ಮುಖಾಂತರ ಪೇ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ಪೇ ಮಾಡ್ಬೋದು, ಮತ್ತು ವಾಲೆಟ್ಗಳ ಮುಖಾಂತರ ಬೇಕಾದರೂ ಮಾಡ್ಬೋದು. ನೋಡಿ ನಾನೀಗ UPIನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. UPI ID ಗೊತ್ತಿದ್ದರೆ UPI ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ವಾಲೆಟ್ ಸೆಲೆಕ್ಟ್ ಮಾಡಿ. ವಾಲೆಟ್ ಸೆಲೆಕ್ಟ್ ಮಾಡಿಬಿಟ್ಟು ನಾನಿವಾಗ ಇಲ್ಲಿ ಒಂದು ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ಇಲ್ಲಿ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಬಂತು. ನೆಕ್ಸ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಕೇಳುತ್ತೆ, ಶೋ ಕೋಡ್ ಕೇಳುತ್ತೆ. ಈ ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ನಿಮ್ಮ ಮೊಬೈಲಿಂದ ಪೇನು ಕೂಡ ಮಾಡ್ಬೋದು. ನೋಡ್ಬೋದು. ಇಲ್ಲಾಂದರೆ ಕಾರ್ಡ್ಸ್ ಇದ್ದರೆ ಕಾರ್ಡ್ ನಂಬರು, ಮಂತು, ಇಯರು ಹಾಕಿ CVV ಹಾಕಿ ನೀವು ಕಾರ್ಡು ಕೂಡ ಪೇ ಮಾಡ್ಬೋದು. ಇನ್ನು ನೆಟ್ ಬ್ಯಾಂಕಿಂಗ್ ಇದ್ದರೆ ನೆಟ್ ಬ್ಯಾಂಕಿಂಗ್ ಮುಖಾಂತರನೂ ಪೇ ಮಾಡ್ಬೋದು. ಇನ್ನು UPI ಇದ್ದರೆ UPI ID ಗೊತ್ತಿದ್ದರೂ UPI ಮುಖಾಂತರನಾದರೂ ಪೇ ಮಾಡ್ಬೋದು. ವೆರಿಫೈ ಆ್ಯಂಡ್ ಪೇ. ಈಗ ನೋಡಿ ನಾನು ಒಂದು UPI ID ಸೆಲೆಕ್ಟ್ ಮಾಡ್ತೀನಿ. ನೋಡ್ಬೋದು ಈಗ ಕನ್ಫರ್ಮಿಂಗ್ ಪೇಮೆಂಟ್ಗೆ ಹೋಗ್ತಾ ಇದೆ. 525 ಡೈರೆಕ್ಟೆಡ್ ಪೇಮೆಂಟ್ 2. ಓಕೆ, ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ ಆದಮೇಲೆ ನಿಮಗೆ ನಿಮ್ಮ ಒಂದು ಟಿಕೆಟು ನೀವೇನು ಇಮೇಲ್ ID ಕೊಟ್ಟಿರ್ತೀರಲ್ಲ ಅದಕ್ಕೆ ಮತ್ತು ಮೆಸೇಜಿಗೆ ಮೊಬೈಲ್ ನಂಬರ್ಗೆ ಮೆಸೇಜ್ ಕೂಡ ಬರುತ್ತೆ. ಈ ರೀತಿಯಾಗಿ ನೀವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ಯಾವುದೇ ಟಿಕೆಟನ್ನು ಕೂಡ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿಯೇ ಕೂಡ ಬುಕ್ ಮಾಡ್ಬೋದು. ಧನ್ಯವಾದ.